ಹಲೋ ಫ್ರೆಂಡ್ಸ್, ನಾನು ನಿಮ್ಮ ನವ್ಯ ಲಂಡನ್ನಿಂದ ಮಾತಾಡ್ತಾ ಇರೋದು. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಲಂಡನ್ನಿನ ಟ್ರೈನ್ ಬಗ್ಗೆ ಪರಿಚಯಿಸಿದ್ದೆ. ಹಾಗೆ ಇವತ್ತು ನಾನು ಲಂಡನ್ನಿನ ಬಸ್ ಬಗ್ಗೆ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡಿದೆ. ನೀವು ಈಗ ನೋಡ್ತಾ ಇರೋದು ಲಂಡನ್ನಲ್ಲಿರುವಂತಹ ಬಸ್ ಸ್ಟಾಪು. ಕೆಲವೊಂದು ಬಸ್ ಸ್ಟಾಪ್ಗಳಲ್ಲಿ ಡಿಸ್ಪ್ಲೇಗಳು ಇರುತ್ತೆ. ಹಾಗೆ ಬಸ್ ಯಾವ ಟೈಮ್ಗೆ ಬರುತ್ತೆ ಮತ್ತು ಲೇಟ್ ಆದರೆ ಎಷ್ಟು ನಿಮಿಷ ಬಿಟ್ಟು ಬರುತ್ತೆ ಅನ್ನೋದು ಕೂಡ ತೋರಿಸ್ತಿರುತ್ತೆ. ನಾನಿರೋ ಬಸ್ ಸ್ಟಾಪಲ್ಲಿ ಡಿಸ್ಪ್ಲೇ ಇರಲಿಲ್ಲ, ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಆಯಿಸ್ಟರ್ ಕಾರ್ಡನ್ನು ಟ್ರೈನ್ ಅಲ್ಲದೆ ಬಸ್ಸಲ್ಲೂ ಕೂಡ ಯೂಸ್ ಮಾಡಬಹುದು ಅಂತ. ಹಾಗೆ ಬಸ್ಸಲ್ಲಿ ಯಾವ ರೀತಿ ಆಯಿಸ್ಟರ್ ಕಾರ್ಡನ್ನು ಯೂಸ್ ಮಾಡ್ತೀವಿ ಅಂತ ಮುಂದೆ ತೋರಿಸ್ತೀನಿ. ಇಲ್ಲಿ ಈಗ ನೀವು ನೋಡ್ತಾ ಇರೋದು ಬಸ್ ಸ್ಟಾಪ್ ಎದುರುಗಡೆ ಇರುವಂತಹ ಬೋರ್ಡು. ಇದರಲ್ಲಿ ಬಸ್ಗಳ ನಂಬರ್ನ ಮೆನ್ಷನ್ ಮಾಡಿರ್ತಾರೆ. ಆ ಬಸ್ಗಳು ಮಾತ್ರ ಬಂದು ಸ್ಟಾಪ್ ಮಾಡುತ್ತೆ, ಬೇರೆ ಯಾವ ಬಸ್ಗಳು ಕೂಡ ಇಲ್ಲಿ ಬರೋದಿಲ್ಲ. ಆಮೇಲೆ ಇಲ್ಲಿ ಹೆಚ್ಚಾಗಿ ಡಬಲ್ ಡೆಕ್ಕರ್ ಬಸ್ಗಳೇ ಜಾಸ್ತಿ ಇರೋದು. ಅಲ್ಲದೆ ಈ ಬಸ್ಗಳಲ್ಲಿ ಕಂಡಕ್ಟರ್ ಕೂಡ ಇರೋದಿಲ್ಲ. ಈಗ ನೀವು ನೋಡ್ತಾ ಇರೋದು ಬಸ್ ಒಳಗೆ. ನಾವು ಬಸ್ ಹತ್ತಿದ ಮೇಲೆ ಈ ರೀತಿ ಆಯಿಸ್ಟರ್ ಕಾರ್ಡ್ ಟ್ಯಾಪ್ ಮಾಡಬೇಕು. ಆಗ ಗ್ರೀನ್ ಲೈಟ್ ಬಂದರೆ ಪೇ ಮಾಡಿದ್ದೀವಿ ಅಂತ ಅರ್ಥ. ಈಗ ಬಸ್ ಒಳಗೆ ಕೆಳಗಿರುವಂಥ ಸೀಟ್ಸ್ಗಳು ಹೇಗಿದೆ ಅಂತ ನೋಡ್ಬೋದು ನೀವು. ಫಸ್ಟು ಎದುರಿಗೆ ಇರೋ ಸೀಟ್ಸ್ಗಳು ಪ್ರಿಯಾರಿಟಿ ಸೀಟ್ಸ್ ಅಂತ ಇರುತ್ತೆ. ಅಂದರೆ ಮಕ್ಕಳಿಗೆ, ವಯಸ್ಸಾದವರಿಗೆ, ಪ್ರೆಗ್ನೆಂಟ್ ಇರೋರಿಗೆ ಮತ್ತು ಫಿಸಿಕಲಿ ಪ್ರಾಬ್ಲಮ್ ಇರೋರಿಗೆ ಈ ಸೀಟ್ಸ್ಗಳನ್ನ ಬಿಟ್ಕೊಡ್ತಾರೆ. ಮತ್ತು ಯಾರಾದರೂ ವೀಲ್ ಚೇರಲ್ಲಿ ಬಂದಾಗ ಅಥವಾ ಮತ್ತೆ ಚಿಕ್ಕ ಮಕ್ಕಳನ್ನು ಪ್ರಾಮಲ್ಲಿ ಕರ್ಕೊಂಡು ಬಂದಾಗ ಇಲ್ಲಿ ನಿಲ್ಲಿಸೋಕೆ ಅಂತ ಇರೋ ಜಾಗ ಇದು. ಹಾಗೆ ಇದು ಡಬಲ್ ಡೆಕ್ಕರ್ ಬಸ್ ಆಗಿರೋದ್ರಿಂದ ಬೇಕಾದಷ್ಟು ಸೀಟ್ಸ್ಗಳು ಕೂಡ ಇರುತ್ತೆ. ಈಗ ನೀವು ನೋಡ್ತಾ ಇರೋದು ಬಸ್ ಮೇಲ್ಗಡೆ. ಬಸ್ ಒಳಗೆ ಸೈಡಲ್ಲಿ ಸ್ಟೆಪ್ಸ್ ಇರುತ್ತೆ. ಲಾಂಗ್ ಜರ್ನಿ ಇದ್ದಾಗ ಸಾಧಾರಣವಾಗಿ ಈ ರೀತಿ ಮೇಲ್ಗಡೆ ಬಂದು ಕೂರ್ತಾರೆ. ಯಾಕೆ ಅಂದರೆ ಜಾಸ್ತಿ ಡಿಸ್ಟರ್ಬೆನ್ಸ್ ಕೂಡ ಇರೋದಿಲ್ಲ ಮತ್ತು ಮಕ್ಕಳನ್ನು ಕೂಡ ಕಂಫರ್ಟೇಬಲ್ ಆಗಿ ಕೂರಿಸ್ಕೋಬೋದು ಅಂತ. ಹಾಗೆ ಇಲ್ಲಿಯ ಬಸ್ಗಳಲ್ಲಿ ವಿಂಡೋಸ್ ಯಾವುದು ಓಪನ್ ಇರೋದಿಲ್ಲ, ಎಲ್ಲ ಕ್ಲೋಸ್ ಮಾಡಿರ್ತಾರೆ. ಆಮೇಲೆ ನಾನು ಮೊದಲೇ ಹೇಳಿದ ಹಾಗೆ ಕಂಡಕ್ಟರ್ ಇಲ್ಲದೆ ಇರೋದ್ರಿಂದ ನಮ್ಮ ಸ್ಟಾಪ್ ಬಂದಾಗ ನಾವೇ ನಮ್ಮ ಸೀಟ್ ಹತ್ರ ಇರೋ ಸ್ಟಾಪ್ ಬಟನ್ನ ಪ್ರೆಸ್ ಮಾಡಿದರೆ ಆಯಿತು. ಆಗ ಬಸ್ ಡ್ರೈವರ್ ನಿಲ್ಲಿಸ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಮೊಬೈಲ್ ಚಾರ್ಜ್ಗೆ ಹಾಕೋಕ್ಕೆ ಕನೆಕ್ಷನ್ ಕೂಡ ಸೀಟ್ ಕೆಳಗಡೆನೇ ಇರುತ್ತೆ. ಮತ್ತು ನಾನು ಮೊದಲೇ ಹೇಳಿದ ಹಾಗೆ ಬಸ್ ಸ್ಟಾಪ್ ಬಟನ್ ಪ್ರೆಸ್ ಮಾಡಿದಾಗ ಬಸ್ ಒಳಗೆ ಇರುವ ಡಿಸ್ಪ್ಲೇಗಳಲ್ಲಿ ಯಾವ ಏರಿಯಾದಲ್ಲಿ ಬಸ್ ಸ್ಟಾಪ್ ಆಗುತ್ತೆ ಅಂತ ಕೂಡ ತೋರಿಸುತ್ತೆ. ಹೀಗೆ ಲಂಡನ್ನಿನ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಸ್ ಜೊತೆ ಮತ್ತೆ ಬರ್ತೀನಿ. ಇವತ್ತಿನ ವಿಡಿಯೋ ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.